ಏನು ಯೂಸ್ ಇಲ್ಲ ಸರ್ ಇದು. ತಿರ್ಗಾ ರೀಸೇಲ್ಗೂ ಇಲ್ಲ ಇದಕ್ಕೆ. ಗಾಡಿ ಯೂಸ್ ಮಾಡಿಬಿಟ್ಟು ಏನಾದರೂ ಕೆಟ್ಟೋಯ್ತು ಅಂದರೆ ಒಂದು ಗುಜರಲ್ಲಿ ಆಗ್ಬಿಡ್ಬೇಕು ಅಷ್ಟು. ಕಷ್ಟಪಟ್ಟು ಮಾಡ್ತಾವ್ರಲ್ಲ ಅವ್ರಿಗೆ ಬೆಲೆ ಕೊಡಿ ಆದಷ್ಟು. ತಮಿಳ್ನಾಡಲ್ಲಿ ಒಬ್ಬ ಮಾಡಿದ್ನಲ್ಲ ರೆಸ್ಪಾನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಹಾಕಿ ಸುಟ್ಬಿಟ್ನಲ್ಲ. ಈ ಎಲ್ಲೋ ಬಡವರು ಏನಾದರೂ ಕೇಳಿದ್ರೆ ರೀಸ್ಟಾರ್ಟ್ ಮಾಡೋ ಅಂತ, ಇಲ್ಲ ಆಗಲ್ಲ ಎತ್ಕೊಂಡೋಗಿ ಗಾಡಿ ಮಾಡೋಕ್ಕಾಗಲ್ಲ ಅಂತಾರಂತ. 13 ಆರ್ಡ್ರಿಗೆ 900 ರೂಪಾಯಿ, 17 ಆರ್ಡ್ರಿಗೆ 1250. ಇದು ಬಂದ್ಬಿಟ್ಟು ಎಲ್ಲಿ ಸ್ಟಾಕ್ ಇಲ್ಲ, ಅದಕ್ಕೆ ಈ ಥರ ನಾನು ಮಾಡಿಕೊಂಡಿರೋದು. ಓಲಾ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಮಾತ್ರ ಯಾವನಿಗೂ ಇಲ್ಲ ಗುರು. ನನಗೆ ಓಲಾ ಮಾಡ್ತಾ ಅರ್ಥ ಆಗಿದ್ದೇನು ಗೊತ್ತಾ, ಅಷ್ಟು ಪ್ರಾಬ್ಲಮ್ ಬಂದ್ಬಿಟ್ಟು ಚಾರ್ಜರ್ದೇ ಹೆವಿ ಪ್ರಾಬ್ಲಮ್ ಗುರು. ಪೇ ಮಾಡಿದ್ರೆ ಅದರಲ್ಲಿ ಬಂದ್ಬಿಟ್ಟು ಹೆವಿ ಪ್ರಾಬ್ಲಮ್ಸ್ ಐತೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಹೆವಿ ಪ್ರಾಬ್ಲಮ್ಸ್ ಐತೆ. ಕೆಳಗಡೆ ಕೆಲಸ ಮಾಡೋರು ಬೇಜಾನ್ ಜನ ಇರ್ತಾರೆ. ಇವಾಗ ಅವ್ರಿಗೆಲ್ಲ ನಾನು ಅಮೌಂಟ್ ಹಾಕ್ತೀನಿ, ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ತಾವ್ರ ಏನಂತ ನನ್ಗೆ ನೋಡೋಕ್ಕಾಗಲ್ಲ. ತಿರ್ಗಾ ನಾವು ಫೋನ್ ಮಾಡಿ ಹೇಳಬೇಕು ಅಂತಲೂ ಒಂದು ಕಾಮನ್ ಸೆನ್ಸ್ ಇಲ್ಲ ನನ್ನ ಮಕ್ಕಳಿಗೆ. ನಾವು ಕ್ಯಾನ್ಸಲ್ ಏನಾದರೂ ಮಾಡ್ತು ಅಂದರೆ 50 ರೂಪಾಯಿ ಆಯಿತು. ಬೆಳಗ್ಗೆಯಿಂದ ಮಾಡಿದ್ರಲ್ಲಿ 50 ರೂಪಾಯಿ ಅಲ್ಲೇ ಹೋದರೆ ಇನ್ನೇನು ನಮಗೆ ಉಳಿಯೋದು. ಇವರೇನಾ ಬ್ರೋ? ಈ ರೋಡ್ ಮೈನ್ ರೋಡ್ಗೆ ಅಟ್ಯಾಚ್ ಆಗತ್ತಾ? ಆಗಲ್ವಾ? ಹಂಗೆ ಇದೊಂದು ಇಸ್ಕೊಂಡೆ. ಇದು ಬಂದ್ಬಿಟ್ಟು 55 ಮೇಡಮ್ ಚೇಂಜ್ ಇಲ್ಲ ಇನ್ನೂ ಕರೆಕ್ಟಾಗಿ ಇನ್ನೊಂದು 8 ಆರ್ಡ್ರ್ ಬೇಕು. ಇದು ಬಿಟ್ಟು ಇನ್ನೊಂದು 7 ಆರ್ಡ್ರು. ಮೇಡಮ್ ಆರ್ಡ್ರ್ ಇಲ್ವಾ ಗೈಸ್? ಫೈನಲಿ ಎಲ್ಲ ನೋಡಿರ್ತೀರ. ನಾನು ಇವತ್ತು ಮಾಡಿರೋ ಅರ್ನಿಂಗ್ ಎಷ್ಟಂತ ತೋರಿಸ್ತೀನಿ. ಹಲೋ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. S1ನಲ್ಲಿ ಓಲಾ ಮಾಡೋಣ ಅಂತ ಹೊಟ್ಟಿದ್ದೀವಿ. ಇವತ್ತು ಎಷ್ಟು ಅರ್ನಿಂಗ್ ಆಗುತ್ತೋ ನೋಡೋಣ. ಒಂದು ರೈಡ್ ಆಯಿತು. ಇವಾಗ ಇನ್ಸೆಂಟಿವ್ ತೋರಿಸ್ತೀನಿ ಮೊದಲನೇದಾಗಿ ನಿಮಗೆ. 13 ಆರ್ಡ್ರಿಗೆ 900 ರೂಪಾಯಿ, 17 ಆರ್ಡ್ರಿಗೆ 1250, 21 ಆರ್ಡ್ರಿಗೆ 1600, 25 ಆರ್ಡ್ರಿಗೆ 2000, 28 ಆರ್ಡ್ರಿಗೆ 2600, 31 ಆರ್ಡ್ರಿಗೆ 3600, 34 ಆರ್ಡ್ರಿಗೆ 4500 ಹೈಯೆಸ್ಟ್ ಇದೆ. ಇನ್ನೊಂದು ನಮ್ಮ ಓಲಾದಲ್ಲಿ ಬಂದ್ಬಿಟ್ಟು ಏರಲ್ಲಿ ಬಂದ್ಬಿಟ್ಟು ಓಲಾ ಏರ್ ಇದು. ಇದರಲ್ಲಿ ಬಂದ್ಬಿಟ್ಟು ನಮಗೆ ಹಿಂದೆ ಫುಡ್ ಪ್ಯಾಕ್ಸ್ ಕಟ್ಟಾಯಿತು ಅಂತ ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ. ಅದು ನೋಡಲಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಇದು ಬಂದ್ಬಿಟ್ಟು ನಾನೇ ಏನೋ ಜುಗಾಡ್ ಮಾಡಿದ್ದೀನಿ. ಇದು ನೋಡಿ, ಇದು ಈ ಥರ ಟೈಟ್ ಮಾಡ್ಕೋಬೋದು. ಇಲ್ಲಿ ನೋಡಿ ಲೂಸ್ ಆಗ್ತೈತೆ. ಇದು ಬಂದ್ಬಿಟ್ಟು ಎಲ್ಲಿ ಸ್ಟಾಕ್ ಇಲ್ಲ, ಅದಕ್ಕೆ ಈ ಥರ ನಾನು ಮಾಡಿಕೊಂಡಿರೋದು. ಇದು ನೋಡಿ ಈ ಥರ ಇಲ್ಲಿ ನೆಟ್ ಬರುತ್ತಲ್ವ, ಇದು ನೆಟ್ ಇಲ್ಲಿ ಈ ನೆಟ್ ತೆಗೆದ್ಬಿಟ್ಟು ಆ ನೆಟ್ಗೆ ಇದಕ್ಕೆ ವೆಲ್ಡಿಂಗ್ ಮಾಡಿರೋದು. ಇದು ಪೈಪಲ್ಲಿ ಇಕ್ಕಿ ವೆಲ್ಡಿಂಗ್ ಮಾಡಿರೋದು. ಯಾಕಂದರೆ ಈ ಪೀಸ್ ಬಂದ್ಬಿಟ್ಟು ಎಲ್ಲಿ ಸ್ಟಾಕ್ ಇಲ್ಲ ಅಂತವ್ರೆ S1 ಏರ್ಗೆ, ಅದರಿಂದ ಈ ಥರ ಜುಗಾಡ್ ಮಾಡಿ ಇಕ್ಕಿದ್ದೇನೆ. ಯಾವ ಥರ ಐತೆ ಏನು ಅಂತ ಒಂದು ಕಮೆಂಟ್ ಮಾಡಿರಿ. ಅಂದರೆ ಆ್ಯಕ್ಚುಲಿ ಈ ಥರ ಐಡಿಯಾ ನಂಗೆ ಬಂದಿತ್ತು ಮಾಡೋಣ ಅಂತ. ಎಲ್ಲಿ ಈ ಆರ್ಡ್ರ್ ಬೀಳ್ತಾಯಿತ್ತಾ, ಟೈಮೇ ಸಿಗ್ತಾ ಇಲ್ಲ. ಆಮೇಲೆ ಫ್ರೆಂಡ್ ಹತ್ರ ಹೋಗಿ ಮಾಡಿಸ್ಕೊಂಡಿದ್ದು. ಫುಲ್ ಟೈಟ್ ಮಾಡಿಬಿಟ್ರೆ ಮುಗೀತು. ಏನು ಗುರು ಇದು ಇಲ್ದಿರ ಪಾಪ ಕುತ್ಕೊಳೋದಕ್ಕೆ ಜಾಸ್ತಿ ಅವಸ್ಥೆ ಬೀಳ್ತಾಯಿದ್ರು. ನಾನೇ ನಿನ್ನೆ ಹಿಂದೆ ಕೂತ್ಕೊಂಡು ನೋಡಿದೆ. ಫ್ರೆಂಡ್ ಗಾಡಿ ಓಡಿಸುವಂತ ಹೇಳ್ಬಿಟ್ಟು ನಾನೇ ಹಿಂದೆ ಕೂತ್ಕೊಂಡು ನೋಡಿದೆ. ಬಟ್ ಹಿಂದೆ ಕೂತ್ಕೊಳಕ್ಕಾಗಲ್ಲ, ಹಿಂಗೆ ಕಾಲಿಟ್ಟು ಬಿಟ್ಕೊಂಡಿರ್ಬೇಕಾ, ಇಲ್ಲಿ ಇಟ್ಕೊಳಕ್ಕಾಗಲ್ಲ. ಇದಿದ್ದರೆ ಸ್ವಲ್ಪ ಕಂಫರ್ಟಬಲ್ ಆಗುತ್ತೆ. ಅದಕ್ಕೆ ನಾನು ಈ ಥರ ಜುಗಾಡ್ ಮಾಡಿ ಇದು ಮಾಡಿದ್ದೀನಿ. ಯಾವ ಥರ ಐತೆ ಏನು ಅಂತ ಒಂದು ಕಮೆಂಟ್ ಹಾಕಿರಿ. ಇನ್ನೂ ಯಾವುದು ಆರ್ಡ್ರ್ ಬಿದ್ದಿಲ್ಲ, ಒಂದು ಆರ್ಡ್ರ್ ಮಾಡಿದ್ದೀನಿ. ನೋಡೋಣ ಇವತ್ತು ಎಷ್ಟು ಆರ್ಡ್ರ್ ಮಾಡ್ತೀನಿ, ಎಷ್ಟು ಆರ್ಡ್ರ್ ಆಗುತ್ತೆ ಏನು ಅಂತ. ಹೋಗೋಣ ಸೈಡು. ನಮ್ಮ ಮಕ್ಕಳು ದಾರಲ್ಲಿ ಕೂತ್ಕೊಂಡು ಸರ್ಕಸ್ ಮಾಡ್ತಾವ್ರಲ್ಲ ಗುರು. ಫಸ್ಟ್ ಒಂದು ಆರ್ಡ್ರ್ ಬಿತ್ತು, ಎಲ್ಲೇ ಪಿಕಪ್. ಹಾಂ ಥ್ಯಾಂಕ್ ಯು ಸರ್. ಗ್ಯಾರೇಜ್ ಇದ್ದೇ ಇರುತ್ತೆ ಪೆಟ್ರೋಲ್ ಅಂಗಡಿಗೆ. ಇವಾಗ ಈ ಗಾಡಿಗೆ ರಿಪೇರ್ ಆಯ್ತಂದರೆ ಇಲ್ಲಿ ಯಾರಾದರೂ ಮೆಕ್ಯಾನಿಕ್ ಮಾಡ್ತಾರಾ? ಅದ್ರ ಬಗ್ಗೆ ಗೊತ್ತಿರೋನೇ ಮಾಡೋದು. ಅಯ್ಯೋ ಬೇಜಾಂತಲೇ ಕೆಟ್ಟೋಗುತ್ತೆ ಸರ್. ಏನಕ್ಕಿದು ಅನ್ಸುತ್ತೆ ಒಂದೊಂದು ಕಿತ. ಬಟ್ ಈಸ್ಕೊಂಡಿದ್ದಕ್ಕೆ ಯೂಸ್ ಮಾಡಿ 1-2 ಇಯರ್ಸ್ ಯೂಸ್ ಮಾಡಿ ಬಿಸಾಕೋದಷ್ಟೇ. ಏನು ಯೂಸ್ ಇಲ್ಲ ಸರ್ ಇದು. ತಿರ್ಗಾ ರೀಸೇಲ್ಗೂ ಇಲ್ಲ ಇದಕ್ಕೆ. ಕನ್ನಡಿ ಅಷ್ಟೇ ಯೂಸ್ ಮಾಡ್ದಂಕ ಮಾಡ್ಬಿಟ್ಟು ಒಂದು ಗುಜರಿ ಅಂಗಡಿಯಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇರ್ಬೇಕಷ್ಟೇ. ಸರ್ ಎಷ್ಟೊಂದು ಹಂಗೆ ಆಗಿದೆ ಗೊತ್ತಾ. ಬೌನ್ಸ್ ಗಾಡಿ ಎಲ್ಲ ಇತ್ತಲ್ಲ, ಎಲ್ಲೆಲ್ಲೋ ಇತ್ತಪ್ಪ. ನಾವು ಕಂಪ್ಲೇಂಟ್ ಮಾಡಿ ಹೇಳಿದ್ ನೋಡಿ, ನಿಮ್ ಗಾಡಿ ನಮ್ಮ ಮನೆ ಹತ್ರ ಹಿಂಗ ಯಾರು ಬಿಸಾಕ್ತಾರೆ.
ಹೊಸ ಗಾಡಿ ಯಾರು ಬಿಸಾಕಿದ್ದಾರೆ, ಆ ಸೀಟ್ ಎಲ್ಲ ಕಳ್ತನ ಮಾಡ್ಕೊಂಡು ಹೋಗೋರು. ಸರ್ ಅದರಲ್ಲಿ ಪೆಟ್ರೋಲ್ ಹೆವಿ ಕಿಡ್ನಾಪ್ ಮಾಡ್ತಾರೆ. ಇನ್ನೊಂದು ಹೆಂಗ್ ಗೊತ್ತಾ, ಅವ್ರು ರೆಸ್ಪಾನ್ಸ್ ಇಲ್ವಲ್ಲ ಸರ್ ಅವ್ರಿಗೆ, ರೆಸ್ಪಾನ್ಸ್ ಇಲ್ಲ, ಹೋಗ್ಲಿ ಬಿಡು ಅಂತಾರೆ ಅಷ್ಟೇ. ಆ ಥರ ಆಗಿರೋದು. ನೋಡಿ ಹೆಂಗಿದೆ ನೋಡಿ, ಅದು ಬೆಲೆ ಇಲ್ಲ, ಮನುಷ್ಯತ್ವ ಬೆಲೆ ಇಲ್ಲ. ಹೌದು ಸರ್, ಹಾಗೈತೆ. ತುಂಬಾ ಚೆನ್ನಾಗಿ ಹಾಂ, ಹುಡುಗಿ ಆದರೆ ಪಿಕ್ ಮಾಡಬೇಕಾದ್ರೆ ಸಿಗ್ತೀನಿ, ಇಲ್ಲಾಂದರೆ ಹುಡುಗ ಆದರೆ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ. ಬನ್ನಿ, ಫೈನಲಿ ಡ್ರಾಪ್ ಹತ್ರ ಬಂದೆ. ಡ್ರಾಪ್ ಪಾಯಿಂಟ್ ಇದು. ಹಾಂ, ಥ್ಯಾಂಕ್ ಯು ಸರ್. ನನಗೆ ಓಲಾ ಮಾಡ್ತಾ ಮಾಡ್ತಾ ಅರ್ಥ ಆಗಿದ್ದೇನು ಗೊತ್ತಾ, ಫಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಈ ಚಾರ್ಜರ್ದೇ ಹೆವಿ ಪ್ರಾಬ್ಲಮ್ ಗುರು. ಇವಾಗ ಒಂದು ಚಾರ್ಜರ್ ಹತ್ರ, ಹೈಪರ್ ಚಾರ್ಜರ್ ಹತ್ರ ಹೋಗ್ತೀವಂದರೆ ಕರೆಕ್ಟಾಗಿ 5 ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ ಗುರು, 2 hours 3 hours. ಇವಾಗ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ, ನಾನು ಹೈಪರ್ ಚಾರ್ಜರ್ ಹತ್ರ ಹೋಗ್ಬೇಕಾದ್ರೆ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಗೊತ್ತಾ. ಪಾಪ ಅವರು ಯಪ್ಪ, ಒಬ್ಬೊಬ್ರದ್ದು 2 ಆರ್ಡ್ರು 3 ಆರ್ಡ್ರು 4 ಆರ್ಡ್ರು ಅಷ್ಟಿಗೆ ಚಾರ್ಜ್ ಖಾಲಿ ಆಗಿರುತ್ತೆ. ಹೆವಿ ಕಷ್ಟ ಬೀಳ್ತಾವ್ರೆ ಓಲಾದಲ್ಲಿ ಮಾಡೋರು ಮಾತ್ರ. ಬಟ್ ಅಂದರೆ ನೀವು ನೋಡೋರು ನಿಂಗೆ ಅರ್ಥ ಆಗಿರುತ್ತೆ, ಇವ್ರು ಹೆಂಗೋ ಸಂಪಾದನೆ ಮಾಡ್ತಾರೆ ಅವ್ರಿಗೇನು ಅಂದ್ಕೊಂಡಿರ್ತೀರ. ಬಟ್ ಅಂದರೆ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಇವಾಗ 25 ರೂಪಾಯಿ ಕೊಡ್ತಾನೆ ಅಂದರೆ ನಾವು ಇಲ್ಲಿಂದ ಅಲ್ಲೋಗಿ, ಅಲ್ಲಿಂದ ಇನ್ನೊಂದು ಹತ್ರ ಹೋಗಿ, ಅವನು ಅಲ್ಲಿ ಹೋಗಿದ ತಕ್ಷಣ ಕ್ಯಾನ್ಸಲ್ ಮಾಡಿ, ಅಲ್ಲಿಂದ ಎಲ್ಲೆಲ್ಲೋ ಹೋಗ್ತದೆ. ಯಪ್ಪ, ಹೆವಿ ವೆಯ್ಟ್ ಮಾಡಿಸ್ತಾರೆ ಗುರು. ಇವಾಗ ಆರ್ಡ್ರು ಬೀಳ್ತಾ ಇಲ್ಲ, ಲಾಂಗ್ ಬೀಳ್ತೈತೆ ಆರ್ಡ್ರು. ಏನು 12 ಕಿಲೋಮೀಟ್ರು 13 ಕಿಲೋಮೀಟ್ರು. ಯಪ್ಪ, ಎಷ್ಟೆಷ್ಟು ಲಾಂಗ್ ಬೀಳುತ್ತೆ ಗೊತ್ತಾ. ಪಿಕಪ್ಪೇ 4 ಕಿಲೋಮೀಟ್ರ್ ಬಿತ್ತು ನನಗೆ ಅವಾಗೆ. ಪಿಕಪ್ 4 ಕಿಲೋಮೀಟ್ರು, ಡ್ರಾಪ್ ಬಂದ್ಬಿಟ್ಟು ಒಂದು 3 ಕಿಲೋಮೀಟ್ರ್. ಏನೋ ಇವಾಗ ಈ ದಾರಿಯಲ್ಲಿ ಹಿಂಗೆ ಹೋಗಿದ್ವಿ, ತಿರ್ಗಾ ಇಲ್ಲಿಗೇನೆ ಡ್ರಾಪ್ ಅದು. ಅಯ್ಯೋ ಯಪ್ಪ, ತಲೆ ಕೆಟ್ಟೋಯ್ತು ಗುರು ನನಗೆ. ಅಯ್ಯೋ, ಮಾಡ್ತಾರೋ ಅದು ಹೆಂಗೆ ಮಾಡ್ತಾರೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ತಲೆ ಕೆಟ್ಟೋಗ್ಬಿಡುತ್ತೆ ಒಂದು ಸೆಕೆಂಡು. ಕಷ್ಟಪಟ್ಟು ಮಾಡ್ತಾವ್ರಲ್ಲ ಅವ್ರಿಗೆ ಬೆಲೆ ಕೊಡಿ ಆದಷ್ಟು. ಜಾಸ್ತಿ ಕಿತ್ತಾಡೋಕ್ಕೆಲ್ಲ ಹೋಗ್ಬೇಡಿ. ಇವಾಗ ಹೈಪರ್ ಚಾರ್ಜ್ ಹತ್ರ ಬೇಜಾರು ಜನ ವೆಯ್ಟ್ ಮಾಡ್ತಾ ಇರ್ತಾರೆ, ನಾನು ಪೋಸ್ಟು ನೀನು ಪೋಸ್ಟ್ ಅಂತ ಅಲ್ಲೆಲ್ಲ ಕಿತ್ಲಾಡ್ತಾ ಇರ್ತಾರೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಕಷ್ಟ ಬಿಟ್ಟೇ ಮಾಡ್ತಾ ಇರ್ತಾರೆ, ಯಾರೂ ಸಿಂಪಲಾಗಿ ಮಾಡ್ತಾ ಇರಲ್ಲ. ಆದಷ್ಟು ಸ್ವಲ್ಪ ಹುಷಾರಾಗಿ ಮಾಡಿ, ಆದಷ್ಟು ರೈಡ್ ಸೇಫಾಗಿ ಮಾಡಿ, ಆದಷ್ಟು ಸೇಫಾಗಿ ಕರ್ಕೊಂಡೋಗ್ಬಿಡಿ. ಹೇಳೋಕ್ಕೆ ಇಷ್ಟಪಡ್ತೀನಿ. ಪೇ ಮಾಡಿದ್ರೆ ಅದರಲ್ಲಿ ಇಲ್ಲ ಬ್ಯಾಗ್ ಬಂದ್ಬಿಡಿ. ನಾನಿಲ್ಲ ಇದು ಫಿನಿಶ್ ಮಾಡ್ತಾ ಆಗುತ್ತೆ. ನೀವು ಗೂಗಲ್ ಪೇಯಿಂದ ಮಾಡಿಬಿಡಿ, ಸ್ಕ್ಯಾನರ್ ಕೊಡ್ತೀನಿ. ಅಲ್ಲಿ ಪೇಮೆಂಟ್ ಮೆಥಡ್ ತೋರಿಸ್ತೈತೆ ಅಲ್ಲಿ. ಹಾಂ ಬ್ರೋ, ಹಾಂ ಅಂದರೆ ಬ್ಲಾಗಿಂಗ್ ಸುಮ್ಮನೆ. ಹಾಂ, 2 ಕಿಲೋಮೀಟ್ರ್ ಪಿಕಪ್ ಇಲ್ಲಿ ನೋಡಿ. ಓಲಾದು ಹೆಂಗಾಗೈತೆ ಗೊತ್ತಾ, ಅದ್ರಲ್ಲಿ ಬಂದ್ಬಿಟ್ಟು ಹೆವಿ ಪ್ರಾಬ್ಲಮ್ಸ್ ಐತೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಹೆವಿ ಪ್ರಾಬ್ಲಮ್ಸ್ ಐತೆ. ಬಟ್ ಅಂದರೆ ಏನು ಗೊತ್ತಾ, ಒಂದೇ ಒಂದು ಮಾತು ಹೇಳ್ತೀನಿ ನೋಡಿ. ಇವಾಗ ಇದರಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಬತ್ತೋದ್ರೆ, ಅಂದರೆ ಏನಾದರೂ ಒಂದು ಸ್ಕ್ರೂ ಆಯಿತು, ಏನಾದರೂ ಒಂದು ಮಾಡಬೇಕು ಅಂದರೆ ಇಲ್ಲೆಲ್ಲ ನಾವು ಓಲಾ ಸರ್ವಿಸ್ ಸೆಂಟರ್ ಇರುತ್ತೆ, ಅಂದರೆ ಓಲಾ ಶೋರೂಮ್ ಇರುತ್ತಲ್ವ, ಅಲ್ಲೇ ಸರ್ವಿಸ್ ಮಾಡ್ತಾರೆ. ಅಲ್ಲಿ ಎತ್ಕೊಂಡು ಹೋದ್ರೆ, ಇಲ್ಲ ಇದು ನನಗೆ ಗೊತ್ತಿಲ್ಲ, ಮಾದೇಪುರ ಹತ್ರ ಕೇಳಿದೆ, ಅಲ್ಲೇನು ಹೇಳ್ತಾರೆ, ನಾವು ಇಲ್ಲಿ ಮಾಡಲ್ಲ, ನೀವು ನಗರ ಹತ್ರ ಹೋಗಿ ಅಂತಾರೆ. ಕಲ್ಯಾಣ ನಗರ ಹತ್ರ ಹೋದರೆ ಅಲ್ಲಿ ನಾವು ಮಾಡಲ್ಲ, ನೀವು ಯಲಹಂಕಗೆ ಹೋಗಿ ಅಂತಾರೆ. ಅಲ್ಲಿ ಹೋಗಿದ್ರೆ ಅಲ್ಲಿ ನಾವು ಮಾಡಲ್ಲ, ನೀವು ಹತ್ತಿಬೆಲೆಗೆ ಹೋಗಿ ಅಂತಾರೆ. ಎಷ್ಟು 4 ಅಂಗಡಿಯಲ್ಲಿ ಕೇಳ್ಕೊಂಡು ಹೋದರೆ ಲಾಸ್ಟ್ಗೆ ಅವನು ಏನು ಹೇಳ್ತಾನೆ, ಅಲ್ಲೋಗಿ ಅಂತಾನೆ. ಇದು ಹೆಂಗಂದರೆ ಓನರ್, ಇದಕ್ಕೆ ಓಲಾಗೆ ಓನರ್ ಅಂದ್ಕೊಳ್ಳಿ. ಕೆಳಗಡೆ ಕೆಲಸ ಮಾಡೋರು ಬೇಜಾರು ಜನ ಇರ್ತಾರೆ. ಇವಾಗ ಅವ್ರಿಗೆಲ್ಲ ನಾನು ಅಮೌಂಟ್ ಹಾಕ್ತೀನಿ, ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ತಾವ್ರ ಏನಂತ ನನಗೆ ನೋಡೋಕ್ಕಾಗಲ್ಲ. ಅಂದರೆ ಇವಾಗ ಶೋರೂಮ್ ಒಂದು ಇಕ್ಕಿದ್ಮೇಲೆ ಎಷ್ಟೊಂದು ಕೆಲಸ ಇರುತ್ತೆ ಹೇಳಿ, ಓನರ್ ಅಂದಮೇಲೆ. ಅದಕ್ಕೆ ಅದ್ರ ಕೆಳಗಡೆ ಕೆಲಸ ಮಾಡೋರು ಅವ್ರೇನು ಮಾಡ್ತಾರೆ, ಕರೆಕ್ಟಾಗಿ ಕೆಲಸ ಮಾಡಲ್ಲ. ಅವ್ರಿಗೆ ಇಷ್ಟ ಬಂದಾಗ ಮಾಡ್ತಾರೆ. ನಾವು ಹಿಂಗೆ ಮಾಡೋದು ಅಂದರೆ ಏನು ಮಾಡೋಕ್ಕಾಗತ್ತೆ, ಆ ಥರ ಆಗಿರೋದು ಓಲೋದು. ಇವಾಗ ಎಲ್ಲಾದರೂ ಎತ್ಕೊಂಡೋಗಿ ಏನಾದರೂ ಒಂದು ಪ್ರಾಬ್ಲಮ್ ಬಂತು ಅಂದರೆ ಯಾವನೂ ಮಾಡಲ್ಲ. ನಿಮ್ಗೆ ಗೊತ್ತೇ ಇರುತ್ತೆ ಓಲಾದ ಬಗ್ಗೆ ಹೆಂಗೆ ಏನು ಅಂತ. ನಾನು ಹೇಳೋದು ಬೇಕಾಗೇ ಇಲ್ಲ, ನಿಮಗೆ ಓಲಾ ಬಗ್ಗೆ ಗೊತ್ತೇ ಇರುತ್ತೆ ಈ ಥರ ಅಂತ. ಇವಾಗ ಅಲ್ಲಿ ಎತ್ಕೊಂಡೋದ್ರೆ ನಾವು ಮಾಡಲ್ಲ ಅಂತಾರೆ. ಅವಾಗ ಎಲ್ಲಿ ಹೋಗ್ಬೇಕು ನಾವು ಹೇಳಿ? ಎಮರ್ಜೆನ್ಸಿ ಕೆಲಸ ನಾವು ಗಾಡಿ ಇಸ್ಕೊಂಡಿರೋದು. ಇವಾಗ ನಾವು ಇಸ್ಕೊಂಡಿದ್ದು ಮೈನ್ ಥಿಂಗ್ ಏನು ಗೊತ್ತಾ, ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕೋಕ್ಕಾಗಲ್ಲ, ಉಳಿದಷ್ಟು ಉಳಿಲಿ, ಕಾಸು ಸೇವ್ ಆಗುತ್ತೆ ಅಂತ ನಾವು ಎಲೆಕ್ಟ್ರಿಕ್ ಬೈಕ್ ಇಸ್ಕೊಂಡಿರೋದು. ನಾವು ಇಷ್ಟೊಂದು ದುಡ್ಡೆಲ್ಲ ಹಾಕ್ಬಿಟ್ಟು ಗಾಡಿ ಈಸ್ಕೊಂಡ್ಮೇಲೆ ಹೊರ್ತೈತಾ ಇಲ್ವ ಅಂತ ನಾವು ನೋಡ್ತೀವಿ ತಾನೆ. ಈಸ್ಕೊಂಡ್ಮೇಲೆ ಹೊರ್ತಾ ಇಲ್ಲ ಅಂದರೆ ದುಡ್ಡೆಲ್ಲಿಂದ ಬರುತ್ತೆ ಹೇಳಿ ಗೈಸ್? ದುಡ್ಡು 1 ರೂಪಾಯಿ ಸುಮ್ಮನೆ ಬರೋಲ್ಲ ಗುರು, ಯಾವನಿಗೂ 1 ರೂಪಾಯಿ ಬರೋಲ್ಲ. ಇವಾಗ ನೋಡಿ, 1 ಕಿಲೋಮೀಟ್ರ್ ಪಿಕಪ್ಪು, 4 ಕಿಲೋಮೀಟ್ರ್ ಡ್ರಾಪು, ಎಷ್ಟು ಕೊಡ್ತಾನೆ? 27 ರೂಪಾಯಿನ ಕೊಡ್ತಾನೆ ಅಷ್ಟೇ. 27 ರೂಪಾಯಿಗೆ ನಾವು ಕರೆಕ್ಟಾಗಿ ಮಾಡಿದ್ರೆ ತಾನೇ ಕೊಡೋದು. ಇವಾಗ ನಮ್ಮ ಗಾಡಿ ಏನಾದರೂ ಇವಾಗ ಹೋಗ್ಬೇಕಾದ್ರೆ ಕೆಟ್ಟೋಯ್ತಪ್ಪ ಗಾಡಿ, ಅವಾಗ ಯಾವನು ಕೇಳೋದು? ಯಾವನು ಕೇಳೋಕ್ಕಾಗಲ್ಲ. ಇವಾಗ ಪೆಟ್ರೋಲ್ ಗಾಡಿ ಏನಾದರೂ ಇವಾಗ ಇಲ್ಲಿ ಕೆಟ್ಟೋಯ್ತು ಅಂದರೆ ಇಲ್ಲಿ ಮುಂದೆನೇ ಗ್ಯಾರೇಜ್, ಯಾವುದೋ ಒಂದು ಗ್ಯಾರೇಜ್ ಇರುತ್ತೆ, ಅಲ್ಲಿ ಹೋದರೆ ಓಕೆ ಅವ್ರು ಮಾಡಿಕೊಡ್ತಾರೆ. ಈ ಗಾಡಿಯಲ್ಲಿ ಹಂಗಲ್ವಲ್ಲ, ಎಲ್ಲೋ ಲೊಕೇಶನ್ ಇರೋ ಅಲ್ಲಿ ಎತ್ಕೊಂಡು ಹೋಗ್ಬೇಕು, ಅಲ್ಲಿ ಎತ್ಕೊಂಡು ಹೋದ್ರೆ ಅವ್ನು ಮಾಡ್ತಾನೆ ಇಲ್ವ ಅಂತ ಗ್ಯಾರಂಟಿನೇ ಇಲ್ಲ.
ಅವ್ನಿಗೆ ಇಷ್ಟ ಬಂದರೆ ಮಾಡ್ತಾನೆ, ಇಲ್ಲಾಂದರೆ ಹೋಗ್ತಾ ಇರೋ ನನ್ನ ಕೈಲಿ ಆಗಲ್ಲ, ನೀನು ಅಲ್ಲಿ ಹೋಗು ಅಂತಾನೆ. ಅವಾಗ ತಿಕ್ಕ ಮುಚ್ಕೊಂಡು ಹೋಗ್ಬೇಕು. ಅವಾಗ ಏನು ಅನ್ಸುತ್ತೆ, ಗಾಡಿ ಇಸ್ಕೊಂಡ್ಮೇಲೆ ನಾವು ಇಷ್ಟೊಂದು ಕಾಸು ಕೊಟ್ಟು ಇಸ್ಕೊಂಡಿದ್ದೀವಿ, ವರ್ತಾಯ್ತು ಅಂತ ನಾವು ಅವಾಗ ನೋಡ್ತೀವಿ. ಆವಾಗ ನಮಗೆ ಬೆಲೆನೇ ಇಲ್ಲ. ಗಾಡಿ ಈಸ್ಕೊಳೋ ತನಕ ಬೆಲೆ ಅಷ್ಟೇ ಅವ್ರ ಹತ್ರ, ಗಾಡಿ ಈಸ್ಕೊಂಡ್ಮೇಲೆ ಬೆಲೆ ಇಲ್ಲ. ನೀನು ಯಾವನೋ ಹೋಗೊಳ್ಳಿ ಎಪ್ಪಿ ಅಂತಾನೆ ಅಷ್ಟೇ. ಅವಾಗ ಏನು ಮಾಡ್ಬೇಕಂದ್ರೆ ಯೂಸ್ ಮಾಡಿಬಿಟ್ಟು ಏನಾದರೂ ಕೆಟ್ಟೋಯ್ತು ಅಂದರೆ ಒಂದು ಗುಜರಲ್ಲಿ ಆಗ್ಬಿಡ್ಬೇಕು ಅಷ್ಟೇ. ಅವ್ರಿಗೆ ಸಂಬಂಧ ಇಲ್ಲ. ನೀವೇನಾದರೂ ಮಾಡ್ಕೊಳ್ಳಿ, ಅವ್ರಿಗೆ ಸಂಬಂಧ ಇಲ್ಲ. ಅದೇ ಸಿಚುವೇಶನ್ ಇವಾಗ ಓಳೋದಾಗಿರೋದು. ದುಡ್ಡು ಕೊಡೋನು ಯಾವನೋ, ಇವ್ರು ಸೆಂಟ್ರಲ್ಲಿರೋರು ಎಲ್ಲ ಅವ್ರು ನೋಡ್ಕೊತಾರೆ. ನಾವು ಇವಾಗ ಒಂದು ಗಾಡಿ ಎತ್ಕೊಂಡು ಹೋಗ್ತೀವಿ ಅಂದರೆ ಅವರು ಮಾಡಲ್ಲ. ನೀವು ಬೇಜೊಂದು ಜನ ನೋಡಿರ್ತೀರ, ಇವಾಗ ಗಾಡಿ ಕೆಟ್ಟೋಗೈತೆ ಅಲ್ಲಿ ಶೋರೂಮ್ ಹತ್ರ ಎತ್ಕೊಂಡೋದ್ರೆ, ಇಲ್ಲ ನಾವು ಮಾಡಲ್ಲ, ನೀವು ಅಲ್ಲೋಗಿ ಅಂತಾರೆ. ಆ ಥರ ಮಾಡಿದ್ರೆ ಹೆವಿ ಬೇಜಾರಾಗ್ತದೆ. ಎಮರ್ಜೆನ್ಸಿ ಕೆಲಸ ಐತೆ, ಇವಾಗ ಹೋಗಬೇಕು, ಒಂದು 3 ಕಿಲೋಮೀಟ್ರ್ ಆಯಿತು, ಅಲ್ಲಿ ಕೆಟ್ಟೋಯ್ತು ಗಾಡಿ. ಅವಾಗ ಏನು ಮಾಡ್ತೀಯಾ? ಎಲ್ಲಂತ ಹೋಗ್ತೀಯಾ? ಏನಿದೇನು ಪೆಟ್ರೋಲ್ ಗಾಡಿ ಆದರೆ ಓಕೆ, ಇಲ್ಲಿ ಪಕ್ಕದಲ್ಲೇ ಒಂದು ಗ್ಯಾರೇಜ್ ಐತೆ, ಅಲ್ಲಿ ಕೊಟ್ಟರೆ ಅವನು ವೈರಿಂಗ್ ಏನಾದರೂ ಹೋಗೈತೆ ಮಾಡಿಕೊಡ್ತಾನೆ. ಇವಾಗ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಕೊಟ್ಟರೆ ಅವ್ನು ಎಲೆಕ್ಟ್ರಿಕ್ ಬಗ್ಗೆ ಗೊತ್ತಿರಬೇಕಲ್ಲ ಅವನಿಗೆ ಮಾಡೋದಕ್ಕೆ. ಆ ಥರ ಆಗಿರೋದು. ಯಾವನೋ ದುಡ್ಡು ಕೊಡ್ತಾನೆ, ಯಾವನೋ ಶೋಕಿ ಮಾಡ್ತಾ ಇದ್ದಾನೆ. ನಮಗೇನಾದರೂ ಕರೆಕ್ಟಾಗಿ ರೆಸ್ಪಾನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಏನಿಲ್ಲ, ಗಾಡಿ ಎಲ್ಲ ಯೂಸ್ ಮಾಡೋದಂಕ ಮಾಡಿಬಿಟ್ಟು ಎಲ್ಲಾದರೂ ಕೆಟ್ಟೋಯ್ತು ಅಂದರೆ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾ ಇರಬೇಕು. ತಮಿಳ್ನಾಡಲ್ಲಿ ಒಬ್ಬ ಮಾಡಿದ್ನಲ್ಲ, ರೆಸ್ಪಾನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಹಾಕಿ ಸುಟ್ಬಿಟ್ನಲ್ಲ. ஆமாம்மா நானே கொளுத்துனேன் நடு ரோட்டில் எப்போ பார்த்தாலும் நின்றுட்டு என்னத்துக்கு ಆ ಥರ ಮಾಡಬೇಕಾಗತ್ತೆ ಎಲ್ಲರೂ ಅಷ್ಟೇ. ಓಲಾ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಮಾತ್ರ ಯಾವನಿಗೂ ಇಲ್ಲ ಗುರು. ನೀವು ಬೇಕಾದರೆ ಯಾರನ್ನಾದರೂ ಕೇಳಿ ಓಲಾ ಕೆಲಸ ಮಾಡೋನ್ನ, ಅವನು ಯಾವುದೋ ಒಂದು ಮಿಸ್ಟೇಕ್ ಹೇಳ್ತಾನೆ ಹೊತ್ತು ಇದು ಚೆನ್ನಾಗೈತೆ ಈಸ್ಕೊಳ್ಳಿ ಅಂತ ಯಾವನು ಹೇಳಲ್ಲ. ಬೇಕಾದರೆ ಟೆಸ್ಟ್ ಮಾಡಿ, ಯಾವನು ಚೆನ್ನಾಗೈತೆ ಬ್ರೋ ಈಸ್ಕೊಳ್ಳಿ ಬ್ರೋ ಅಂತ ಯಾವನು ಸಜೆಸ್ಟ್ ಮಾಡಲ್ಲ. ಯಾವುದೇ ಎಲೆಕ್ಟ್ರಿಕ್ ಗಾಡಿ ಆಗಲಿ ಯಾವುದೇ ಈಸ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಅದು ಏನಾದರೂ ಒಂದು ಸಣ್ಣ ಪ್ರಾಬ್ಲಮ್ ಬಂತು ಅಂದರೆ ಯಾವನು ಇಲ್ಲಿ ಮಾಡಲ್ಲ. ನಾವು ಎಲ್ಲಿ ಇಸ್ಕೊಂಡಿದ್ದೀವಿ ಅಲ್ಲಿ ಹೋಗ್ಬೇಕು, ಅಲ್ಲೋದ್ರೆ ಇಲ್ಲ ಇಲ್ಲಿ ನಾವು ಮಾಡಲ್ಲ ಅಂತಾರೆ. ಇದೇ ಮೇಜರ್ ಪ್ರಾಬ್ಲಮ್ ಇದರಲ್ಲಿ ಬಂದಿರೋದು. ನಾವು ಈಸ್ಕೊಂಡು ಒಂದು ತಪ್ಪು ಮಾಡಿಬಿಟ್ಟಿದ್ದೀವಿ, ನೀವು ಈಸ್ಕೊಂಡು ಇನ್ನೊಂದು ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಒಂದು ವಾರ 2 ವಾರ ಕರೆಕ್ಟಾಗಿರುತ್ತೆ, ಅದು ಹೇಳೋಕ್ಕಾಗಲ್ಲ. ಎಷ್ಟು ದಿನ ಇರುತ್ತಂತ ವಾರಂಟಿ ಕೊಡೋಕ್ಕಾಗಲ್ಲ. ಇವಾಗ ಇದೇನಾದರೂ ಕೆಳಗೆ ಬಿತ್ತು ಅಂದರೆ ಎಲ್ಲ ಉಷ್ಟ ಆಗತ್ತೆ ಅಷ್ಟೇ ಈ ಗಾಡಿ ಪರಿಸ್ಥಿತಿ. ನೀವು ಈಸ್ಕೋಬೇಕು ಅಂತಿದ್ರೆ ನಾವು ಹೇಳ್ತೀವಿ, ಇಲ್ಲ ಗುರು ನಾನು ಈಸ್ಕೊಂಡಿದ್ದೆ, ನಾನು ಹಿಂಗೆ ಮಾಡೋದು ಅಂದರೆ ನಿಮ್ಗೆ ಬಿಟ್ಟಿದ್ದು. ನೀವು ಈಸ್ಕೊಂಡು ಆಮೇಲೆ ನೀವು ಯೂಸ್ ಮಾಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಓ ಅವ್ನು ಹೇಳ್ದ, ನಾವು ಕೇಳಿಲ್ಲ, ನಾವು ಈ ಥರ ಟ್ರೈ ಮಾಡಿದ್ವಿ, ಈ ಥರ ಆಗೈತೆ, ಅವ್ನ ಮಾತು ಅವತ್ತು ಕೇಳಿರಬೇಕು ಅಂತ ಅವಾಗ ಅನಿಸುತ್ತೆ. ನಾವು ಹೇಳ್ತೀವಿ, ಇಲ್ಲ ನಾನು ಮಾಡೋದೇ ಹಿಂಗೆ ಅಂದರೆ ನಿಮ್ಮ ಚಾಯ್ಸು, ಏನು ನಾವು ಮಾಡೋಕ್ಕಾಗಲ್ಲ. ಓಕೆ, 2 ಕಂಪ್ಲೀಟ್ ಆಯಿತು. 27 ಥ್ಯಾಂಕ್ ಯು ಸರ್. ನೋಡಿ ಕರೆಕ್ಟಾಗಿ ನಾನು ಬಂದಿದ್ದು 10 ನಿಮಿಷ ಆಗೈತೆ, ವೆಯ್ಟ್ ಮಾಡ್ತಾನೆ ಇದ್ದೀನಿ, ಬರ್ತಾನೆ ಇಲ್ಲ. ಯಾವನಂತ ಗೊತ್ತಿಲ್ಲ ಇಲ್ಲಿ ಬುಕ್ ಮಾಡಿರೋದು. ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಬರ್ತಾನೆ ಇಲ್ಲ. ಈ ಒಂದು ಆರ್ಡ್ರಿಗೆ 20 ನಿಮಿಷ 30 ನಿಮಿಷ ವೆಯ್ಟ್ ಮಾಡಿಬಿಟ್ರೆ ನಾವು ಆರ್ಡ್ರ್ ಮಾಡೋದು ಯಾವಾಗ ಹೇಳಿ? ಕರೆಕ್ಟಾಗಿ 10 ನಿಮಿಷ ಆಯಿತು, ಬರ್ತೀನಿ ಅಂತ ಹೇಳ್ದವನು ಬಂದೇ ಇಲ್ಲ. ಕಟ್ ಮಾಡ್ತಾವನೆ ಅವನು. ಅವನ ನಂಬರ್ ಬೇರೆ ನಂಗೆ ಶೋ ಆಗಲ್ಲ. ನಾವು ಮಾಡಿದ್ರೆ ಕಸ್ಟಮರ್ ಕೇರ್ಗೆ ಹೋಗಿ ಆಮೇಲೆ ಅವ್ನಿಗೆ ಹೋಗೋದು ಫೋನು. ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾನೆ ಇಲ್ಲ. ಆರ್ಡ್ರ್ ಅದು ಕ್ಯಾನ್ಸಲ್ ಮಾಡ್ಕೋಬೇಕಲ್ಲ. ಆರ್ಡ್ರ್ ಮಾಡಿ ಈ ಥರ ಸುಮ್ಮನೆ ಹೋಗ್ಬಿಟ್ರೆ ಹಿಂಗೆ. ತಿರ್ಗಾ ನಮ್ಗೆ ಫೋನ್ ಮಾಡಿ ಹೇಳಬೇಕು ಅಂತಲೂ ಒಂದು ಕಾಮನ್ ಸೆನ್ಸ್ ಇಲ್ಲ ನನ್ನ ಮಕ್ಕಳಿಗೆ. ಈ ಥರ ಬುಕ್ ಮಾಡ್ತಾರೆ, ವೆಯ್ಟ್ ಮಾಡಿಸ್ತಾರೆ, ಕ್ಯಾನ್ಸಲ್ ಮಾಡಿಬಿಟ್ಟು ಕಳಿಸ್ತಾರೆ. ಇಲ್ಲೇ ಆಲ್ಮೋಸ್ಟ್ ಒಂದು 15 ನಿಮಿಷ 20 ನಿಮಿಷ ಆಗತ್ತಾ ಹೋಯ್ತು ಆರ್ಡ್ರು. ನಾವು ಕ್ಯಾನ್ಸಲ್ ಏನಾದರೂ ಮಾಡ್ತು ಅಂದರೆ 50 ರೂಪಾಯಿ ಆಯಿತು. ಬೆಳಗ್ಗೆಯಿಂದ ಮಾಡಿದ್ರಲ್ಲಿ 50 ರೂಪಾಯಿ ಅಲ್ಲೇ ಹೋದರೆ ಇನ್ನೇನು ನಮಗೆ ಉಳಿಯೋದು? ನಾನು ನೋಡಿ ಕಸ್ಟಮರು ಮಿಸ್ಟೇಕ್ ಅಂತ ಹಾಕ್ತೀನಿ, ಕ್ಯಾನ್ಸಲ್ ಮಾಡ್ತೀನಿ ಅಷ್ಟೇ. ಕಸ್ಟಮರ್ ಇಶ್ಯೂಸ್ ಅಂತ ಹಾಕ್ತೀನಿ ಅಷ್ಟೇ. ಲೌಡ ಎಷ್ಟೊತ್ತಂತ ವೆಯ್ಟ್ ಮಾಡೋಣ? 6 ರೈಡ್ ಕಂಪ್ಲೀಟ್ ಮಾಡೋದು ಇನ್ನು ನಾನು ಬೇರೆ ಇನ್ನೊಂದು ಬಿತ್ತೀರಿ. ಪಾರ್ಸಲ್ ಇದು, ಪಾರ್ಸಲ್ಲ ಫುಡ್ ಅಂತ ಗೊತ್ತಿಲ್ಲ, ಪಾರ್ಸಲ್ ಅನ್ಸುತ್ತೆ ಮೇ ಬಿ. ಬುಕ್ಕಿಂಗ್ ಕ್ಯಾನ್ಸಲ್ಲ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರಲ್ಲ ಗುರು. 8 ಕಿಲೋಮೀಟ್ರ್ ಬೆಳ್ಳಂದೂರು ಹೋಗೋಣವಾ? ಹೋಗ್ಬಿಡೋಣ ರೀ, ಹೆಂಗಿದ್ರು ಮಾದೇಪುರ ಹೋಗ್ಬೇಕಲ್ಲ. 8 ಕಿಲೋಮೀಟ್ರ್ ಹೋದರೆ ಲಾಸೇ, ಬಟ್ ಏನು ಮಾಡೋಣ, ಹೋಗಲೇಬೇಕು. ಇಲ್ಲೇ 700 ಮೀಟರ್ ಪಿಕಪ್ಪು.
ಸರಿ ಓಕೆ ಈ ಆರ್ಡ್ರಾದರೂ ಮಾಡೋಣ ಇರಿ. ಇದು ಹುಡುಗಿ ಪಿಕಪ್ಪು 8 ಕಿಲೋಮೀಟ್ರ್ ಡ್ರಾಪು. ಇದರಲ್ಲಿ ಏನು ವರ್ಕೌಟ್ ಆಗೋಲ್ಲ. ಸುಮ್ಮನೆ ಇಲ್ಲಿ ಆರ್ಡ್ರ್ ಬೀಳಲ್ಲ, ಸುಮ್ಮನೆ ಫೇಕ್ ಆರ್ಡ್ರ್ ಹಾಕಿ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಆ ಕಡೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಇವರೇನಾ? OTP ಮೇಡಮ್ 9.4 ಕಿಲೋಮೀಟರ್, 27 ನಿಮಿಷ, ಹಾಫ್ ಆನ್ ಅವರ್. ಲೊಕೇಶನ್ ನೋಡಿ, ಇಲ್ಲಿ ತೋರಿಸ್ತೈತೆ. ಈ ರೋಡಲ್ಲಿ ಹೋಗ್ಬೇಕಾ? ಇಲ್ಲಿ ರೋಡೇ ಇಲ್ಲ, ರೋಡ್ ತೋರಿಸ್ತೈತಲ್ಲ ಗುರು. ಯಾವ್ದು ಗುರು ಇದು? ಕಚಡ ರೋಡು. ಇಲ್ಲೇನಾದರೂ ಹೋಗುತ್ತಾ ಈ ಸಂಧಿಯಲ್ಲಿ? ಇದು ಹೋಗುತ್ತಾ? ಗಾಡಿ ಹೋಗ್ಬೋದಾ ಈ ಸಂಧಿಯಲ್ಲಿ? ಈ ರೋಡ್ ಮೈನ್ ರೋಡ್ಗೆ ಅಟ್ಯಾಚ್ ಆಗತ್ತಾ? ಆಗಲ್ವಾ? ಹೋಗಲ್ವಾ? ಹಿಂಗೆ ಹೋಗ್ಬೇಕಲ್ಲ? ನೋಡಿ, ಚಾರ್ಜ್ ಇಲ್ದಿರ ಫೋನಲ್ಲಿ ಇದು ಕೇಬಲ್ಗೊಂದು 180 ಕೇಬಲ್ಗೆ ಇದಕ್ಕೆ ಸೇರಿ. ಇದು ಉದ್ದ ಇಲ್ಲ, ಕಮ್ಮಿ ಐತೆ, ಅದಕ್ಕೆ ಉದ್ದದೊಂದು ಇಸ್ಕೊಂಡಿದ್ದಾಯ್ತು. ಅದು ಹೋಯ್ತು ಅವಾಗ ಇಸ್ಕೊಂಡಿದ್ದು, ಅಂದರೆ ಅದು ಫಸ್ಟ್ ಇಸ್ಕೊಂಡಿದ್ದು ಹೋಯ್ತು. 6 ಕಿಲೋಮೀಟ್ರ್ ಗುರು. ಆರ್ಡ್ರೇ ಬೀಳ್ತಾ ಇಲ್ಲ. ಓಕೆ ಎತ್ಕೊಂಡೋಣ. ಅವಾಗೆ ಒಂದು ಬಿತ್ತು, ನನ್ನ ಮಕ್ಕಳು ಕ್ಯಾನ್ಸಲ್ ಮಾಡಿಬಿಟ್ರು. ಬೇಕು ಬೇಕಂತಾನೆ ಕ್ಯಾನ್ಸಲ್ ಮಾಡ್ತಾರೆ, ಇಲ್ಲಾಂದರೆ ಏನರಿಂದ ಬುಕ್ ಮಾಡ್ತಾರೆ ಏನು ಅರ್ಥ ಆಗ್ತಾಯಿಲ್ಲ ನನಗೆ. ಹಂಗೆ ಇದೊಂದು ಇಸ್ಕೊಂಡೆ. ಇದು ಬಂದ್ಬಿಟ್ಟು ಈ ಚಾರ್ಜ್ ಎಂಡಲ್ಲಿ ಹಾಕಿದ್ರೆ ಬೆಂಡ್ ಆಗ್ದಿರ ಇರುತ್ತಂತ. ಈ ನೋಡಿ ಈ ಥರ ಆಗುತ್ತಾ? ಸರಿ ಓಕೆ ಇರಿ, ಆಮೇಲೆ ಹಾಕೋಣ. ಈ ಆರ್ಡ್ರು ಪಿಕ್ ಮಾಡಿ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಹಾಕೋಣ. ತಿರ್ಗಾ ಲೇಟ್ ಆಯಿತು ಅಂತ ಕ್ಯಾನ್ಸಲ್ ಮಾಡಿಬಿಡ್ತಾರೆ ನನ್ನ ಮಕ್ಕಳು. ಸರಿ ಓಕೆ, ನಿಮಗೆ ಪಿಕ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಇಲ್ಲಿ ನೋಡಿ ಈ ಕಡೆ, ಇಲ್ಲಿ ನೋಡಿ. $55 ಮೇಡಮ್ ಚೇಂಜ್ ಇಲ್ಲ ಮೇಡಮ್. ಪರವಾಗಿಲ್ಲ ಬಿಡಿ. ಪರವಾಗಿಲ್ಲ ಪರವಾಗಿಲ್ಲ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. $55 ಎಲ್ಲ ಓಲ್ಡ್ ಕೈನ್ಸ್ ಕೊಟ್ಬಿಟ್ಟವ್ರ ಅಮ್ಮ. ಓಕೆ, ಇದನ್ನು ಇವಾಗ ಚೇಂಜ್ ಎಲ್ಲ ಎಲ್ಲಿಕ್ಕನ ಚೇಂಜ್ ಒಂದು ತಮ್ನೇಲಿ ಇಟ್ಕೊಳ್ಳೋಣ. ತಮ್ನೇಲಿ ಇಸ್ ಇಂಪಾರ್ಟೆಂಟ್. ಬಿಗಿಲೇ ಇಲ್ಲೇ ಮುಂದೆ ಆರ್ಡ್ರ್ ಬಿದ್ದೈತೆ, ಹಂಗೆ ಪಿಕ್ ಮಾಡ್ಕೊ ಹೋಗ್ಬಿಡೋಣ. ಇದೆ ತಮ್ನೇಲ್, ಕಾಣಿಸ್ತೈತಾ? ಓಕೆ, ಕೂತ್ಕೊಳ್ಳಿ ಮೇಡಮ್. ಪರವಾಗಿಲ್ಲ. ಹೌದು ಮೇಡಮ್, ಹೋಗೋಣವಾ? ಇಲ್ಲೇ ಒಂದು ಡ್ರಾಪ್ ಬಿತ್ತಿತ್ತು, ಅದಕ್ಕೆ ನಾನು ಎತ್ಕೊಂಡಿದ್ದಿಲ್ಲ, ಅಂದರೆ ಬೇರೆಯವ್ರು ಯಾರು ಎತ್ಕೊತಾ ಇರಲಿಲ್ಲ. ಅದಕ್ಕೆ ಅಲ್ಲಿ ಬಿಟ್ಬಿಟ್ಟು ಇವಾಗ 27 ಬರೋ 5 ಕಿಲೋಮೀಟ್ರಿಗೂ 27 ಹಾಕೋನಲ್ಲ ಬರೋನು. 14 ಆರ್ಡ್ರ್ ಆಯಿತು. ಇನ್ನು ಇವತ್ತು ಒಂದು 21 ಮಾಡೋಣ. 21 ಇಲ್ಲಾಂದರೆ ಒಂದು 25 ಮಾಡೋಣ ಅಂತಿದ್ದೀನಿ. ನೋಡೋಣ, ಮಳೆ ಬೇರೆ ಬರೋ ಚಾನ್ಸಸ್ ಐತೆ. ನೋಡೋಣ. ಅಂದರೆ ಅವಾಗೆ ಚಾರ್ಜಿಂಗ್ ಹಾಕ್ಕೊಳಕ್ಕೆ ಹೋಗಿದ್ನಲ್ಲ, ಅಲ್ಲಿ ಓಲಾ ಚಾರ್ಜಿಂಗ್, ಹೈಪರ್ ಚಾರ್ಜಿಂಗು ಇದ್ರ ಹತ್ರ ದೊಡ್ಡ ನೌಕುಂದಿ ಹತ್ರ. ಅಲ್ಲೇನು ಮಾಡ್ತಾರೆ ಅಂದರೆ, ಒಂದು ಸ್ಕೂಟರ್ಗೆ ಹಾಕ್ಬೇಕಾದ್ರೆ ಆಗುತ್ತೆ, ಎಲ್ಲ ಸ್ಕೂಟರ್ಗೂ ಆಗುತ್ತೆ. ಬಟ್ ಒಂದು ಸ್ಕೂಟರಲ್ಲಿ ಬಂದ್ಬಿಟ್ಟು ಏನಾಗುತ್ತೆ, ಅದು ಆಗಬೇಕಾದ್ರೆ ಟ್ರಿಪ್ ಆಗಿಬಿಡುತ್ತೆ. ಆವಾಗ ಒಳಗಡೆ ಶೋರೂಮ್ ಒಳಗಡೆ ಬಂದ್ಬಿಟ್ಟು ಅವರು ಅದನ್ನು ರೀಸ್ಟಾರ್ಟ್ ಮಾಡಬೇಕು. ರೀಸ್ಟಾರ್ಟ್ ಮಾಡಿದ್ರೇ ಕೆಲಸ ಮಾಡೋದು. ಒಂದು 5 ಸ್ಕೂಟರ್ ಏನು ನಿಲ್ತ್ಕೊಂಡೈತೆ. ಅವರು ಕೇಳ್ತಾಯಿದ್ದೀವಿ ರೀಸ್ಟಾರ್ಟ್ ಮಾಡಿ ಅಂದ. ಅದಾಗಲ್ಲ ಅಷ್ಟೇ, ಅದು ಒಂದೇ ವರ್ಕ್ ಆಗೋದು ಅಂತಾರೆ ಒಳಗಡೆ. ಅಲ್ಲಿ ಹೋಗ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಅಲ್ಲ ಗುರು, ಅವ್ನಿಗೆ ರೀಸ್ಟಾರ್ಟ್ ಮಾಡೋಕ್ಕೆ ಏನು ತಿಕ್ಕಾಕೋಬೋ ಗೊತ್ತಿಲ್ಲ ಗುರು. ರೀಸ್ಟಾರ್ಟ್ ಮಾಡು ಅಂದರೆ ಇಲ್ಲ, ನಾನು ಆಗಲ್ಲ, ಚಾರ್ಜರ್ ಅದು ಕೆಲಸ ಮಾಡಲ್ಲ, ಆಗಲ್ಲ ರೀಸ್ಟಾರ್ಟ್ ಮಾಡೋಕ್ಕೆ ಅಂತಾನೆ. ಅವ್ನು ಮನೆಯಿಂದ ಕರೆಂಟ್ ಕೊಟ್ಟಂಗೈತೆ, ರೀಸ್ಟಾರ್ಟ್ ಮಾಡೋದಕ್ಕೆ ಸಾಯ್ತಾನೆ ಗುರು. ಅಲ್ಲೇ ಕಸ್ಟಮರ್ ಒಬ್ಬರಲ್ಲಿ ಕಂಪ್ಲೇಂಟ್ ಮಾಡಿದ್ರು, ಆಮೇಲೆ ರೀಸ್ಟಾರ್ಟ್ ಮಾಡವನೆ. ರೀಸ್ಟಾರ್ಟ್ ಮಾಡಿಬಿಟ್ರೆ ಏನಾಗತ್ತೆ ಹೇಳು? ಏನೋ ಅವ್ರು ಕೆಲಸ ಮಾಡೋರು ಮಾಡ್ಕೊತಾರಪ್ಪ. ಹಂಗಲ್ಲ, ಅಯ್ಯೋ ರೀಸ್ಟಾರ್ಟ್ ಮಾಡೋ ಅಂತ ನಾವು ಕೇಳ್ಕೊಬೇಕು ಪದೇ ಪದೇ. ಈ ಎಲ್ಲೋ ಬಡವರು ಏನಾದರೂ ಕೇಳಿದ್ರೆ ರೀಸ್ಟಾರ್ಟ್ ಮಾಡೋ ಅಂತ, ಇಲ್ಲ ಆಗಲ್ಲ, ಎತ್ಕೊಂಡೋಗಿ ಗಾಡಿ ಮಾಡೋಕ್ಕಾಗಲ್ಲ ಅಂತಾರಂತೆ.
ಪಾಪ ಎಲ್ಲೋ ಬಡವರು, ಯಾಕಂದರೆ ಅವ್ರೇನು ಮಾತಾಡೋಂಗಿಲ್ವಲ್ಲ, ಅದಕ್ಕೆ ಅವ್ರು ಕೇಳಿದ್ರೆ ಹಂಗೆ ಹೋಗಿ ಅಂತಾರೆ. ನಾವು ಓನ್ ಗಾಡಿ ಇರೋರು ಹೋಗ್ಬಿಟ್ಟು ಕೇಳಿದ್ರೆ ಅವ್ರು ಹಾಕ್ತಾರೆ, ಇಲ್ಲಾಂದರೆ ಇಲ್ಲ. ಜನ ಕ್ಯೂ ಇರ್ತಾಯಿದ್ರು. ಇವತ್ತು ನೋಡಿದ್ರೆ ಒಬ್ಬರು ಇಲ್ಲ ಇಲ್ಲಿ. ಒಂದೇ ಒಂದು ಗಾಡಿ ಐತೆ, ಇನ್ನೊಂದು ಗಾಡಿ ನಂದೇ. ಪರವಾಗಿಲ್ಲ, ಇವತ್ತೇ ನಾನು ಹಾಕಿರೋದು, ಬಂದಿದ್ದ ತಕ್ಷಣ ಹಾಕಿರೋದಂದರೆ ಇವತ್ತೇ. ಚಾರ್ಜಿಂಗ್ ಬಂದ್ಬಿಟ್ಟು ಏರ್ತೈತೆ 6:44ಕ್ಕೆ 70 ಆಗತ್ತಂತೆ. ನೋಡೋಣ, 70 ಆಗಿಬಿಟ್ರೆ ಚೆನ್ನಾಗಿರತ್ತೆ. ಅವಾಗೆ 10 ಆರ್ಡ್ರೇನೋ ಇರಬೇಕಾದ್ರೆ ನಾನು ಇಲ್ಲಿ ಚಾರ್ಜಿಂಗ್ ಹಾಕ್ಕೊಂಡೋಗಿದ್ದು. ಏನು ಒಂದು 7 ಆರ್ಡ್ರ್ ಏನೋ ಮಾಡಿದೆ, ತೋರಿಸ್ತೀನಿ ರೀ. ನೋಡಿ 7 ಆರ್ಡ್ರ್ ಮಾಡಿದ್ದೀನಿ, 10, ಇವಾಗ ಟೋಟಲ್ 17 ಆಗೈತೆ. ಡ್ಯೂಟಿ ಆಫ್ ಮಾಡಿಬಿಡ್ತೀನಿ, ಚಾರ್ಜ್ ಆದಮೇಲೆ ಆನ್ ಮಾಡ್ತೀನಿ. ಯಾಕಂದರೆ ಡ್ಯೂಟಿ ಆನಲ್ಲಿದ್ದರೆ ಡ್ಯೂಟಿ ಮಾಡಬೇಕು ಅನಿಸುತ್ತೆ. ಆಗ್ತೈತೆ. ಓಕೆ, 70% ಆದಮೇಲೆ ನಿಮ್ಗೆ ಸಿಗ್ತೀನಿ. ಇಲ್ಲೇ ಅವಾಗ ನಾನು ಹೇಳಿದ್ವಾ, ಇದು ಬಂದ್ಬಿಟ್ಟು ಅಂದರೆ ಇದೇನಾಗತ್ತೆ ಅಂದರೆ ಟ್ರಿಪ್ ಆಗುತ್ತೆ. ಇದು ಒಳಗಡೆ ಬಂದ್ಬಿಟ್ಟು ರೀಸ್ಟಾರ್ಟ್ ಮಾಡ್ಬೇಕಂತ. ಇವಾಗ ವರ್ಕ್ ಆಗ್ತೈತೆ. ಬನ್ನಿ, ನಿಮಗೆ 70% ಆದಮೇಲೆ ನಿಂಗೆ ಸಿಗ್ತೀನಿ. ಇನ್ನು ಕರೆಕ್ಟಾಗಿ ಇನ್ನೊಂದು 8 ಆರ್ಡ್ರ್ ಬೇಕು. ಇದು ಬಿಟ್ಟು ಇನ್ನೊಂದು 7 ಆರ್ಡ್ರ್ ಮಾಡಿಬಿಟ್ರೆ 25 ಆರ್ಡ್ರ್ ಆಗುತ್ತೆ. ನೋಡೋಣ ಆಗತ್ತಾ ಏನಂತ. ಏನಗುರು ಹಿಂಗೈತೆ ರೋಡ್ ಇದು, ಯಪ್ಪ. ಸಾಕಾಗೈತೆ ರೋಡ್ ಮಾತ್ರ. 27 ಮೇಡಮ್. OTP ಮೇಡಮ್ 4493. ಆನೆ ಓಕೆನಾ? ಇಲ್ಲಿ ಇವರೇನು OTP ಮೇಡಮ್? ಓಕೆ ಮೇಡಮ್. ಹಾಂ, $29. ಹಾಂ, ಥ್ಯಾಂಕ್ ಯು. ಆರ್ಡ್ರಿಲ್ವಾ? ಹಾಂ, ಓಕೆ ಮೇಡಮ್. OTP ಮೇಡಮ್? ಉಡುಪಿ ಪಾರ್ಕ್ ಗೂಗಲ್ में सर्च कर दो ಮೇಡಮ್. ಬ್ರೋ, ಉಡುಪಿ ಪಾರ್ಕ್ ಎಲ್ಲಿ ಬರುತ್ತೆ? ಉಡುಪಿ ಪಾರ್ಕ್ ದಸ್ ಸೈಡಾ? ಹಾಂ, ಆ ಕಡೆ. అక్కడికి వెళ్ళాలి, మీకు తెలియనా? కొంచెం సిగ్నల్ నుంచి అటు సైడ్ కొంచెం ముందుకెళ్ళాలి. 25 ಆರ್ಡರ್ ಕಂಪ್ಲೀಟ್ ಗಾಯ್ಸ್. HAL ಈ ಕಡೆದು. ನಾನು ಹೋಗಲ್ಲ ಗುರು, ಚಾರ್ಜಿನೇ ಇಲ್ಲ. ಆಮೇಲೆ ಹೋಗ್ಬಿಟ್ರೆ ಅದೊಂದು ತಲೆನೋವು. ఇలాంటి ఆవకిడిస్తాడ రోడ్ క్రాస్ చేసుకొని వచ్చేస్తారు మేడం పైనకి. ఎక్కండి, పైన రావచ్చు, పైన ఎక్కి రావచ్చు. ಹೆಂಗಿದ್ರು ನಾನು ಹೈಪರ್ ಚಾರ್ಜಿಂಗ್ ಹತ್ರ ಹೋಗ್ಬೇಕಲ್ವಾ, ಅದಕ್ಕೆ ಅವ್ರನ್ನ ಎಲ್ಲೇ ಡ್ರಾಪ್ ಮಾಡಿಬಿಟ್ಟು ಹಂಗೆ ಹೋಗ್ಬಿಡ್ತೀನಿ. ಗೈಸ್, ಫೈನಲಿ ಎಲ್ಲ ನೋಡಿರ್ತೀರ. ನಾನು ಇವತ್ತು ಮಾಡಿರೋ ಅರ್ನಿಂಗ್ ಎಷ್ಟಂತ ತೋರಿಸ್ತೀನಿ. ಇವಾಗ ಡ್ಯೂಟಿ ಆಫ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ 12 ಗಂಟೆ 12 ನಿಮಿಷ ಆಯಿತು. ಏಯ್ ಕೂಲ್ ಬೇಬಿ. ಅರ್ನಿಂಗ್ ತೋರಿಸ್ತೀನಿ ಒಂದು ಸೆಕೆಂಡು. ಕರೆಕ್ಟಾಗಿ 29 ರೈಡ್ ಮಾಡಿದ್ದೀನಿ. 29 ರೈಡ್ಗೆ ನನಗೆ ಇನ್ಸೆಂಟಿವ್ ಬಂದ್ಬಿಟ್ಟು 2600. 2600 ರೂಪಾಯಲ್ಲಿ ನಾನು ಕ್ಯಾಶ್ ಕಲೆಕ್ಟ್ ಬಂದ್ಬಿಟ್ಟು 824 ರೂಪಾಯಿ ಕ್ಯಾಶ್ ಕಲೆಕ್ಟ್ ಮಾಡಿದ್ದೀನಿ. ಇವತ್ತು ನನ್ನ ಅರ್ನಿಂಗ್ ಬಂದ್ಬಿಟ್ಟು ಕರೆಕ್ಟಾಗಿ 2500, ಅಂದರೆ 2600 ರೂಪಾಯಿ ಕಲೆಕ್ಟ್ ಮಾಡಿದ್ದೀನಪ್ಪ ನಾನು. ಈ ವಿಡಿಯೋ ಇಲ್ಲಿಗೆ ಇಷ್ಟೇ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದ್ರ ಬಗ್ಗೆ ಏನಾದರೂ ನಿಮ್ಗಿನ್ನ ಮಾಹಿತಿ ಬೇಕಂದರೆ ಕೆಳಗೆ ಕಮೆಂಟ್ ಬಾಕ್ಸ್ ಇರುತ್ತೆ, ಒಂದು ಕಮೆಂಟ್ ಹಾಕಿ. ಹಂಗೆ ಇನ್ನು ನಮ್ಮ ಚಾನಲಲ್ಲಿ ಕ್ಲೋಸ್ಲಿ 5K ಐತೆ, ಬೇಗ 5K ಮಾಡಬೇಡಿ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಶ್ರೀರಾಮ್.